ಇನ್ನು ಅಕ್ರಮ ಶೆಡ್ಗಳನ್ನ ಖಾಲಿ ಮಾಡಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತಮ್ಮ ಶೆಡ್ಗಳಿಗೆ ತಾವೇ ಬೆಂಕಿ ಹಚ್ಚಿ ಜನ ಆಕ್ರೋಶಿತರಾಗಿದ್ದಾರೆ. ಇದಾಗಿರುವಂಥದ್ದು ಬೆಂಗಳೂರಿನ ಜೆಪಿ ನಗರದ RBI ಲೇಔಟ್ನಲ್ಲಿದ್ದಂತಹ ಶೆಡ್ಗಳಿಗೆ ತಾವೇ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಖಾಲಿ ಜಾಗದಲ್ಲಿ ಅಕ್ರಮವಾಗಿ ಶೆಡ್ಗಳನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳಿ ಶೆಡ್ಗಳನ್ನ ಖಾಲಿ ಮಾಡಿಸೋದಕ್ಕೆ ಅಂತ ಮುಂದೆ ಆಗಿದ್ರು. ಯಾರು GBI ಅಧಿಕಾರಿಗಳು ಬಂದಿದ್ರು. ಅಕ್ರಮವಾಗಿ ಶೆಡ್ ನಿರ್ಮಾಣ ಮಾಡಿದ್ದಾರೆ, ಅದನ್ನೆಲ್ಲವನ್ನು ಕೂಡ ತೆರವುಗೊಳಿಸಬೇಕು ಅಂತೇಳಿ. ಆ ಟೈಮ್ನಲ್ಲಿ ಶೆಡ್ಗಳಿಗೆ ಅಲ್ಲಿದ್ದಂಥ ನಿವಾಸಿಗಳು ಹೋಗಿ ಬೆಂಕಿ ಇಟ್ಟಿದ್ದಾರೆ. ಪುಟ್ಟೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಅಗ್ನಿಶಾಮಕ ಇಲಾಖೆಗೂ ಕೂಡ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ತುಂಬಾ ದೊಡ್ಡದಾಗಿ ಅಂಟ್ಕೊಂಡ್ಬಿಟ್ಟಿದೆ. ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ನಾವು ಪ್ರತಿನಿಧಿಯಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದರೆ ಬನ್ನಿ ನೋಡೋಣ. ಕಿಡಿಗೇಡಿಗಳ ಸಿಗರೇಟ್ ಕಿಡಿಯಿಂದಾಗಿ ಬೆಂಕಿ ಹೊತ್ತಿ ಉರಿಯುವ ಘಟನೆ ಬೆಂಗಳೂರಿನ ಶ್ರೀನಿಧಿ ಲೇಔಟ್ನಲ್ಲಿ ನಡೆದಿರುವಂಥದ್ದು. ಸದ್ಯ ನೀವು ನೋಡ್ಬೋದು, ನಾನಿವಾಗ ಅದೇ ಸ್ಥಳದಲ್ಲಿ JP ನಗರದ ಕೊತ್ತನೂರು ಸಮೀಪದ ಒಂದು ಶ್ರೀನಿಧಿ ಲೇಔಟ್ನಲ್ಲಿ ಈ ರೀತಿಯಾದಂತಹ ಒಂದು ಬೃಹತ್ ಬೆಂಕಿ ಅಂತಾನೆ ಹೇಳ್ಬೋದು. ಒಂದು ಏನಿಲ್ಲ ಅಂತಂದ್ರೂ ಒಂದು ಅರ್ಧ ಎಕರೆ ಜಾಗದಷ್ಟು ಒಂದು ಶೆಡ್ ಇಲ್ಲಿ ಇತ್ತು ಅನ್ನೋದಾಗ್ತಾ ಇದೆ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಶೆಡ್ ಪೂರ್ಣ ಭಸ್ಮವಾಗಿರ್ತಕ್ಕಂಥದ್ದು. ಮತ್ತೆ ಈ ಕಡೆ ಕೂಡ ಗಮನಿಸ್ತಾ ಹೋಗ್ಬೋದು, ಇಲ್ಲಿ ಒಣಗಿದ ಮರಗಳು ಕೂಡ ನಮಗೆ ಕಂಡು ಬರ್ತಾ ಇದೆ. ಈ ರೀತಿಯಾದಂತಹ ಮರಗಳಿದ್ದ ಹಿನ್ನೆಲೆ ಇಲ್ಲಿ ಬೃಹತ್ ಆಕಾರದ ಒಂದು ಬೆಂಕಿ ಹೊತ್ತಿ ಉರಿದ ಘಟನೆ ನಡೆದಿದ್ದು. ಅಂದ್ರೆ ಮಧ್ಯಾಹ್ನ 12:30 ಸುಮಾರಿಗೆ ಈ ರೀತಿಯಾದಂತಹ ಬೆಂಕಿ ಯಾರೋ ಕಿಡಿಗೇಡಿಗಳ ಒಂದು ಸಿಗರೇಟ್ ಕಿಡಿಯಿಂದಾಗಿ ಈ ರೀತಿಯಾದಂತಹ ಒಂದು ಬೃಹತ್ ಬೆಂಕಿಗೆ ಕಾರಣವಾಗಿದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಈ ಕಡೆ ಕೂಡ ಗಮನಿಸ್ತಾ ಹೋಗ್ಬೋದು, ಈಗಾಗಲೇ ಒಂದು ಬೆಂಕಿ ಹೊತ್ತಿದ ಪರಿಣಾಮ ಇಲ್ಲಿ ಅಗ್ನಿಶಾಮಕ ದಳದಿಂದ ಕೂಡ ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಎಲ್ಲರೂ ಕೂಡ ಇಲ್ಲಿ ಒಂದು ಬೆಂಕಿ ನಂದಿಸುವಲ್ಲಿ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂತಹ ಇಲ್ಲಿ ಸುಮಾರು ದಿನಗಳಿಂದ ಇಲ್ಲಿ ಗುಜರಿ ಸಾಮಾನು ಮತ್ತೆ ವೇಸ್ಟ್ ಸಾಮಾನುಗಳನ್ನ ಇಲ್ಲಿ ಡಂಪ್ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇಲ್ಲಿ ಏಕಾಏಕಿ ಇಲ್ಲಿ ಒಂದು ಹೊತ್ತಿ ಉರಿದುವಂತಹ ಘಟನೆ ಇಲ್ಲಿ ನಡೆದಿದೆ. ಆದ್ರೂ ಕೂಡ ಈಗ ಇನ್ನೂ ಕೂಡ ಅಂದ್ರೆ ಮಧ್ಯಾಹ್ನ 12:30 ಇಲ್ಲಿ ಬೆಂಕಿ ತಗುಲಿತ್ತು. ಆದ್ರೆ ಈಗ ಬೆಂಕಿ ನಂದಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿ ಸ್ಥಳೀಯರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ಒಂದು ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಬೆಂಕಿ 12:30 ಬೆಂಕಿ ಎತ್ತಿತ್ತು. ಸರ್, ಏನಾಗಿತ್ತು ಇಲ್ಲಿ ಸಡನ್ಲಿ? ಸರ್, ಇದು ನಮಗೂ ಗೊತ್ತಿರಲಿಲ್ಲ. 12:30 1 ಗಂಟೆಲಿ ನಾವು ನೋಡ್ಬೇಕಾದ್ರೆ ಇಲ್ಲೆಲ್ಲ ಫುಲ್ಲು ಬೆಂಕಿ ಎತ್ಕೊಂಡು ಉರಿತಾ ಇತ್ತು. ಅದರಿಂದ ನಾವು ಎಲ್ಲ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಎಲ್ಲರನ್ನೂ ಬರೋಕೆ ಹೇಳಿದ್ಮೇಲೆ ಆಮೇಲೆ ಫೈರ್ ಇಂಜಿನಿಗೆ ಫೋನ್ ಮಾಡಿ ಆಮೇಲೆ ಫೈರ್ ಇಂಜಿನ್ ಬಂದು ಎಲ್ಲ ಸ್ವಲ್ಪ ಬೆಂಕಿ ಎಲ್ಲ ಆರಿಸಿ ಇದ್ದಾರೆ. ಸರ್, ಈ ಜಾಗದಲ್ಲಿ ಏನಿತ್ತು ಸರ್? ಬರೀ ಶೆಡ್ಗಳಿತ್ತು ಅನ್ನೋ ಮಾತುಗಳಿದ್ರೆ ಅದ್ರ ಒಳಗಡೆ ಏನಾದ್ರು ಇತ್ತು ಸರ್? ಶೆಡ್ ಎಲ್ಲ ಏನಿರಲಿಲ್ಲ ಸರ್, ಇದು ಖಾಲಿ ಜಾಗ ಇತ್ತು. ಎಲ್ಲ ತುಂಬಿ ಈ ಕಸ ಮಾಮೂಲಿ ರೋಡಲ್ಲೆಲ್ಲ ಹೋಗ್ತಾ ಬರ್ತಾ ಎಲ್ಲ ಕಸಗಳೆಲ್ಲ ಇಲ್ಲೇ ಹಾಕಿ ಎಲ್ಲ ಫುಲ್ ಆ ಥರ ಇತ್ತು. ಮತ್ತೆ ಈ ಒಣಗಿದ ಗಿಡ ಮರಗಳು ಸ್ವಲ್ಪ ಇದ್ಗೆಲ್ಲ ಖಾಲಿ ಜಾಗದಲ್ಲಿ, ಅದರಿಂದ ಬೆಂಕಿ ಎಲ್ಲ ಜಾಸ್ತಿ ಹತ್ತಿ ಉರಿದಿದೆ. ಸರ್, ಇಲ್ಲಿ ಯಾರಾದ್ರೂ ವಾಸವಾಗಿದ್ದಾರೆ ಸರ್? ವಾಸ ಅಂತ ಯಾರು ಇರಲಿಲ್ಲ ಸರ್. ಇದೆಲ್ಲ ಖಾಲಿ ಜಾಗ, ಇಲ್ಲಿ ಯಾರು ವಾಸ ಅಂತ ಯಾರು ಇರಲಿಲ್ಲ ಇಲ್ಲೆಲ್ಲ. ಸೊ ಕೇಳಿದ್ರಲ್ಲ, ಏನಂದ್ರೆ ಇಲ್ಲಿ ಒಂದು ಖಾಲಿ ಜಾಗ ಇತ್ತು. ಖಾಲಿ ಜಾಗದಲ್ಲಿ ಯಾರೂ ಕೂಡ ವಾಸವಾಗಿರಲಿಲ್ಲ. ಏಕಾಏಕಿ 12:30 ಸುಮಾರಿಗೆ ಒಂದು ಯಾರೋ ಇಲ್ಲಿ ಬಂದು ಸಿಗರೇಟ್ ಕಿಡಿಯಿಂದಾಗಿ ಈ ರೀತಿಯಾದಂತಹ ಬೆಂಕಿ ತಗುಲಿದೆ ಅನ್ನೋದು ಇಲ್ಲಿ ಸ್ಥಳೀಯರ ಆರೋಪವಾಗಿದೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ನಟರಾಜ್, TV9 ಬೆಂಗಳೂರು.